ಒಂದು ಅಂತರ್ಜಾಲ ತಾಣ ಇವರನ್ನ ಪ್ರಾರ್ಥಿಸಿದಂತೆ ಒಂದು ಅಂಕಣವನ್ನು ಆರಂಭಿಸೋಣ ತಮ್ಮ ಹೆಸರಲ್ಲಿ. ಏನು ಹೆಸರಿಡೋಣ ಶೀರ್ಷಿಕೆ ಅಂದಾಗ ಇವರು ಅನ್ನಿಸ್ತು ಕಾರ್ಕಳದಲ್ಲಿ ಒಳ್ಳೊಳ್ಳೆ ಊಟ ಮಾಡಿ ಇವರೆಲ್ಲ ರುಚಿಗಳನ್ನು ತಿಳಿದವರು ಒಂದು ವಿಚಿತ್ರವಾದ ಒಂದು ಅನ್ನವನ್ನು, ವಿಚಿತ್ರಾನ್ನವನ್ನು, ಚಿತ್ರಾನ್ನಕ್ಕಿಂತಲೂ ರುಚಿಯಾಗಿರಬೇಕು ಅಂತಹ ಒಂದು ಅನ್ನವನ್ನು ಆರಂಭಿಸೋಣ ಅಂತ ಹೇಳಿ ಈ ಒಂದು ಅಡುಗೆ ಶುರು ಮಾಡಿದ್ರು. ವಾರಕ್ಕೆ ಒಂದೊಂದು ಹೊಸ ರೀತಿಯ ಅನ್ನಗಳನ್ನು ಬಡಿಸ್ತಾ ಬಂದಿದ್ದಾರೆ. ಎಷ್ಟು ವರ್ಷದಿಂದ ಬಡಿಸ್ತಾ ಇದ್ದಾರೆ ಅಂದರೆ 5 ವರ್ಷಗಳಿಂದ ಬಡಿಸ್ತಾ ಇದ್ದಾರೆ ಈ ಅಂಕಣದಲ್ಲಿ ವಿಚಿತ್ರಾನ್ನವನ್ನು ಜೋಶಿಯವರು. ಈ ಒಂದೊಂದು ಅಧ್ಯಾಯವನ್ನು ನಾವು ಓದ್ತಾ ಇದ್ರೆ ಈ ಮನುಷ್ಯನ ಆಸಕ್ತಿ ಎಷ್ಟು ವಿಶಾಲವಾಗಿದೆ ಅಂತ ಅನ್ಸುತ್ತೆ. ಕನ್ನಡ ಗೊತ್ತು, ಇಂಗ್ಲಿಷ್ ಗೊತ್ತು, ಸಂಸ್ಕೃತ ಗೊತ್ತು, ಕಂಪ್ಯೂಟರ್ ತಾಂತ್ರಿಕ ಭಾಷೆ ಗೊತ್ತು. ಇದೆಲ್ಲದರ ಜೊತೆಗೆ ನೀವು ವಿಜ್ಞಾನದ ಬದುಕಿನ ಯಾವುದೇ ಕ್ಷೇತ್ರವನ್ನು ಹೇಳಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕಷ್ಟಪಟ್ಟು ಅಧ್ಯಯನ ಮಾಡಿ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಮಾಹಿತಿಯನ್ನೆಲ್ಲ ಸಂಗ್ರಹ ಮಾಡಿ ಈ ಒಂದು ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆ ಅಲ್ಲಲ್ಲಿ ಒಂದಷ್ಟು ರಸಪ್ರಶ್ನೆಗಳನ್ನು ಮಾಡ್ತಾರೆ, ಕ್ವಿಜ್ಗಳನ್ನು ಮಾಡ್ತಾರೆ, ಒಂದಷ್ಟು ಚಿತ್ರಗಳನ್ನ ಕೇಳ್ತಾರೆ, ಲೇವಡಿ ಮಾಡ್ತಾರೆ, ಕಿಚಾಯಿಸ್ತಾರೆ, ರೇಗಿಸ್ತಾರೆ, ಅಳಿಸ್ತಾರೆ, ನಗಿಸ್ತಾರೆ. ಒಟ್ಟಿನಲ್ಲಿ ಈ ಒಂದು ಪುಸ್ತಕವನ್ನು ಓದ್ತಾ ಇದ್ರೆ ಒಂದು ಅದ್ಭುತ ಪ್ರಪಂಚ ನಮ್ಮ ಕಣ್ಣು ಮುಂದೆ ಕರ್ಕೊಳ್ಳುತ್ತೆ. ಇನ್ನೊಂದಿಷ್ಟು ವಿಚಿತ್ರಾನ್ನ, ಮತ್ತೊಂದಿಷ್ಟು ವಿಚಿತ್ರಾನ್ನ, ಲಘು ಬಗೆ ಬರಹಗಳ ಬುತ್ತಿಯನ್ನ ಅಂತ ಹೇಳ್ತಾರೆ, ಬಗೆ ಬರಹಗಳ ಬುತ್ತಿಯನ್ನ ಅಂತ ಹೇಳ್ತಾರೆ. ಬುತ್ತಿ ಅನ್ನ ಅನ್ನೋದು ಬಹಳ ಇಂಪಾರ್ಟೆಂಟ್, ಇಲ್ಲಿ ಬಹಳ ಮುಖ್ಯವಾದದ್ದು. ಬುತ್ತಿಯನ್ನು ನಾವು ಅನ್ನವನ್ನ ಆ ಕ್ಷಣಕ್ಕೆ ತಿಂದು ಮುಗಿಸ್ತೇವೆ, ಆದರೆ ಬುತ್ತಿಯನ್ನು ಪ್ರಶ್ನೆ ಯಾವಾಗ ಬರುತ್ತೆ, ಮುಂದಿನ ಉಪಯೋಗಕ್ಕೆ ಬರಲಿ ಅಂತ ಹೇಳಿ. ಹಾಗಾಗಿ ಈ ಒಂದು ಪುಸ್ತಕವನ್ನ ತಕ್ಷಣ ಓದಿ ಪಕ್ಕಕ್ಕೆ ಇಡುವಂಥದ್ದಲ್ಲ, ಯಾವಾಗ ಸಮಯ ಸಿಕ್ಕಿದ್ರು ಆವಾಗ ಓದಬಹುದಾದಂತಹ ಪುಸ್ತಕ. ಒಟ್ಟಿನಲ್ಲಿ ಕನ್ನಡ ಸಾಹಿತ್ಯಕ್ಕೆ ಒಂದು ಉತ್ತಮ ಸೇರ್ಪಡೆ. ಇನ್ನೊಂದಿಷ್ಟು ವಿಚಿತ್ರಾನ್ನ, ಮತ್ತೊಂದಿಷ್ಟು ವಿಚಿತ್ರಾನ್ನ. ಶ್ರೀವತ್ಸ ಜೋಶಿ ಅವರನ್ನ ನಾವು ಅಭಿನಂದಿಸೋಣ. ಈಗ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ